ಹಾಯ್ ಫ್ರೆಂಡ್ಸ್, ಇದು ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ. ನೈಟು ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಹಬ್ಬದ ಹಿಂದಿನ ದಿನದ್ದು ವ್ಲಾಗ್ ಆಗಿರುತ್ತೆ ಇದು. ಹಬ್ಬದ ಹಿಂದಿನ ದಿನ ಮತ್ತು ನೆಕ್ಸ್ಟ್ ದಿನ 2 days ವ್ಲಾಗು. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಕರೆಂಟ್ ಬೇರೆ ಇರಲಿಲ್ಲ. ಮೊಬೈಲಲ್ಲಿ ಟಾರ್ಚ್ ಹಾಕ್ಕೊಂಡೆ ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡಿಕೊಂಡೆ. ಜೋರಾಗಿ ಮಳೆ ಬರ್ತಾಯಿತ್ತಲ್ಲ, ಸಖತ್ತು ಮಳೆ ಫ್ರೆಂಡ್ಸ್. ನೋಡಿ, ಪೆಂಡಾಲೆಲ್ಲ ಹಾಕಿದ್ದೆಲ್ಲ ನೆಂದೋಗಿದೆ. ಪಾತ್ರೆ ಸಾಮಾನು ಇಳಿಸಿದ್ದೆಲ್ಲ ಮಣ್ಣು ಎಲ್ಲ ಗಲೀಜಾಗೋಗಿದೆ. ಪೆಂಡಾಲೆಲ್ಲ ನೆಂದೋಗಿ ನೀರು ಸೋರ್ತಾ ಇದೆ. ಕತ್ತಲು ಅಲ್ವಾ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದರಲ್ಲೇ ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡಿಕೊಂಡೆ ನೋಡಿ. ಗುಡುಗು ಮಿಂಚು ಸಖತ್ತು ಮಳೆ ಫ್ರೆಂಡ್ಸ್. ಇದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಬರೋ ಥರನೇ ಇರಲಿಲ್ಲ. ಹಾಗೆ ನೆಕ್ಸ್ಟು ಹಬ್ಬದ ದಿನ ವ್ಲಾಗ್ ಇದು. ಅಡುಗೆ ಮಾಡೋದಕ್ಕೆ ಇವರು ಭಟ್ರು ಬಂದುಬಿಟ್ಟು ನಮ್ಮ ಭಾವನೇ, ಅವರೇ ಅಡುಗೆ ಮಾಡಿಕೊಡೋದು ವರ್ಷವೂ. ನೋಡಿ, ಈ ರೀತಿ ಪೆಂಡಾಲು ಚೇರೆಲ್ಲ ಅರೇಂಜ್ ಮಾಡಿದ್ರಿ. ಫುಲ್ಲು ಮಳೆ ಬಂದೆಲ್ಲ ನೆಂದೋಗಿ ಗಜಿಬಿಜ ಆಗೋಗಿತ್ತು. ಹಾಗೆ ಇಲ್ಲಿ ಅಡುಗೆಗಳಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ಅಡುಗೆ ಮುಗಿತಾ ಬಂದಿದೆ. ಪಾಯಸ ಮತ್ತು ರೈಸು, ಪಲಾವು ಎಲ್ಲ ಮುಗಿದಿದೆ. ಇನ್ನು ವೈಟ್ ರೈಸು, ರಸಮ್ಮು ಮಾಡ್ತಾಯಿದ್ರು. ಹೆಸರು ಬೇಳೆ, ಮೊಸರು ಬಜ್ಜಿ ಎಲ್ಲ ಮಾಡ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನ ಫ್ರೆಂಡ್ಸ್. ಇಲ್ಲೇ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್. ಇದು ಒಂಚೂರು ದೇವ್ರದ್ದು ಮೈಕ್ ಸೌಂಡ್ ಬಂದಿದ್ದಕ್ಕೆ ಕಾಪಿರೈಟ್ ಬಂದುಬಿಡ್ತು. ಅದಕ್ಕೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಇದು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ದೇವಸ್ಥಾನದಲ್ಲಿ ಫೋಟೋ ಇರುತ್ತಲ್ಲ, ಫೋಟೋದಲ್ಲಿ ಸಾಂಗ್ ಬರ್ತಾಯಿತ್ತು, ದೇವ್ರ ಸಾಂಗ್ಗೆ ಅದು ಬಂದಿದ್ದಕ್ಕೇ ಒಂಥರ ಇದು ಅದೇನು ಕಾಪಿರೈಟ್ ಬಂದುಬಿಡ್ತು. ಅದಕ್ಕೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ, ಮತ್ತು ಬೇರೆದು ಹಾಕಿದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲಿ ಫ್ರೆಂಡ್ಸ್ ಅದನ್ನೆಲ್ಲ ಇಳಿಸಿ ಪೂಜೆ ಮಾಡೋದು ನಾವು. ಮತ್ತು ಹಬ್ಬದಾದಮೇಲೆ ಸಂಜೆ ಎಲ್ಲ ಕಟ್ಟಿ ಎತ್ತಿಟ್ಬಿಡ್ತೀವಿ. ನೆಕ್ಸ್ಟ್ ಇಯರ್ ಹಬ್ಬದ ದಿನವೇ ಅದನ್ನೆಲ್ಲ ಇಳಿಸೋದು. ನೋಡಿ, ದೇವಸ್ಥಾನ ಸುತ್ತ ಈ ಥರ ಲೈಟಿಂಗ್ಸು, ಓಮ್ ಎಲ್ಲ ಬರೆದು, ಹೂವು ಮತ್ತು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಯಿತು ಫ್ರೆಂಡ್ಸ್ ಈ ಸಲ ಹಬ್ಬ. ಹಾಗೆ ಮನೇಲಿ ನಾನು ಈ ಥರ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ. ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಆಚೆ ದೇವ್ರ ಮನೆಯಲ್ಲಿ ಇದೆಯಲ್ಲ, ಅದು ವರ್ಷಕ್ಕೊಂದ್ಸಲಿನೇ ನಾವು ಆ ದೇವ್ರುಗಳನ್ನೆಲ್ಲ ಇಳಿಸಿ ತೊಳೆದು ಹೊಸ ನೀರಲ್ಲಿ, ಮದುವೆ ಆಗದೆ ಇರೋ ಮಕ್ಕಳು ಇರ್ತಾರಲ್ಲ, ಗಂಡು ಮಕ್ಕಳು, ಅವರನ್ನೇ ಪೂಜೆ ಮಾಡಬೇಕು. ಅದನ್ನು ಆ ಥರ ಪದ್ಧತಿ ನಮ್ಮ ಮನೆಯಲ್ಲಿ. ನೋಡಿ, ಅಡುಗೆಗಳೆಲ್ಲ ರೆಡಿಯಾಗಿತ್ತು. ಪಾಯಸ, ವೈಟ್ ರೈಸು, ರಸಮ್ಮು, ಹಪ್ಳ, ಕೋಸಂಬರಿ ಮತ್ತು ಮೊಸರು ಬಜ್ಜಿ, ಬೂಂದಿ, ಅನ್ನ, ರಸಮ್ಮು, ಪಲಾವೇನೋ ನೋಡಿ. ಈ ಥರ ಎಲ್ಲ ಅಡುಗೆಗಳು ಮಾಡಿಸಿ ಚೇರು, ಟೇಬಲ್ ಸಿಸ್ಟಮ್ ಮಾಡಿದ್ವಿ ಈ ಸಲ. ಚೆನ್ನಾಗಿ ಫುಲ್ ಗ್ರ್ಯಾಂಡಾಗೆ ಹಬ್ಬ ಆಯಿತು ಫ್ರೆಂಡ್ಸ್. ತುಂಬಾ ಚೆನ್ನಾಗಾಯಿತು ನೋಡಿ. ಎಲ್ಲ ನಮ್ಮ ನೆಂಟರುಗಳೆಲ್ಲ ಬಂದು ಒಂದೇ ಸಲ ಹಬ್ಬ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಹೊರಟ್ರು ಎಲ್ಲ. ನಾವು ಒಂದಿಷ್ಟು ಫೋಟೋಸ್ ತಗೊಂಡು ಸಿಸ್ಟರ್ಸ್, ಇದೆಲ್ಲ ನಮ್ಮ ವಾರ್ಗಿತ್ತೀರು ನಾವೆಲ್ಲ. ಇವರು ನಮ್ಮ ಹೆಣ್ಮಕ್ಳು ಮಕ್ಕಳು, ಅಣ್ಣ ತಂಗಿ ಇವರಿಬ್ಬರು, ಅಲ್ಲ ಅಕ್ಕ ತಂಗಿ ಇಬ್ಬರು ಒಂದೇ ಇದಕ್ಕಿದ್ದಾರೆ. ಇವ್ರು ಬಂದ್ಬಿಟ್ಟು ನಮ್ಮ ಸಿಸ್ಟರು. ಇದು ಆಚೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ದು ನಾನು. ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ. ಹಾಗೆ ಎಲ್ಲರೂ ಊಟಕ್ಕೆ ಕೊಟ್ಟಿದ್ದೀನಿ ನೋಡಿ. ನಮ್ಮ ಸಿಸ್ಟರ್ಸು ನಾವು ಎಲ್ಲ ಊಟ ಮುಗಿಸ್ಕೊಂಡ್ವಿ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೋ ಅಷ್ಟು ಒಂದೇ ಸಲ ಬಂದು ಇದು ದೇವ್ರಿಗೆ ಪೂಜೆ ಮಾಡ್ಕೊಳೋದು ಫ್ರೆಂಡ್ಸ್. ಈ ಹಬ್ಬಕ್ಕೆ ಮಾತ್ರನೇ ನಾವು ಈ ಥರ ಎಲ್ಲರೂ ಸೇರೋದು. ವರ್ಷಕ್ಕೊಂದು ಯುಗಾದಿ ಹಬ್ಬದ ದಿನ ಎಲ್ಲರೂ ಈ ಥರ ಬಂದು ಊಟ ಮಾಡಿಕೊಂಡು ಆ ದೇವ್ರ ಪೂಜೆ ಮಾಡಿಕೊಂಡು ಹೋಗೋದು. ನಾವು ಇದೇ ಥರನೇ ಪ್ರತಿ ವರ್ಷವೂ ನಾವು ಯುಗಾದಿ ಹಬ್ಬ ಇದೇ ಥರ ಸೆಲೆಬ್ರೇಟ್ ಮಾಡೋದು. ಈ ಥರ ತುಂಬ ಸ್ಪೆಷಲ್ಲಾಗಿತ್ತು. ಥ್ಯಾಂಕ್